ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೌಮ್ಯರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಬಂದು 7:45 ಆಗ್ತಿದೆ. ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾರ್ಯಾರಂದರೆ ನಾನು ಮತ್ತು ಅಮ್ಮ ಇಬ್ಬರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಪ್ರತಿಯೊಂದನ್ನು ವೀಡಿಯೋಲಿ ಹಾಕ್ತೀನಿ. ಸೊ ಕಂಪ್ಲೀಟ್ ವೀಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಆಲ್ರೆಡಿ ಟೈಮ್ ಆಗಿದೆ. ಬನ್ನಿ ಹೋಗುವ, ನೀವು ನಮ್ಮ ಜೊತೆ ಜಾಯ್ನ್ ಆಗಿ. ಪ್ರಸಾದ ತಿಂತಾ ಇದ್ದೀವಿ. ದರ್ಶನ ಎಲ್ಲ ಮುಗೀತು. ಈಗ ದರ್ಶನ ಚೆನ್ನಾಯ್ತು. ಹೋಗುವ, ಮುಗೀತು ದರ್ಶನ. ಇವಾಗ ಮನೆಗೆ ಹೋಗೋದು. ಎಷ್ಟು ಹಣ್ಣಾಗಿರಲ್ಲ. ಹಲಸಿನಣ್ಣೆ ಕುಯ್ಯುವ ವಿಧಾನ ಡಿಫ್ರೆಂಟ್ ಆಗಿ ಕುಯ್ತಾರೆ. ಗಮ್ ಅಂತ ಇದೆ. ಖಾಲಿ ಇವಾಗ ಹಾಟ್ ಪಿಂಕ್ ಸೇಲ್ ನಡೀತಾ ಇದೆಯಲ್ಲ, ಅದರಿಂದ ನಮ್ಮ ಪೂಜಾ ಮೇಡಮ್ ಅವರು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದಾರೆ. ನೋಡುವ ಏನೇನು ತರಿಸಿದ್ದಾಳೆ ಅಂತ. ಆ್ಯಕ್ಚುಲಿ ಇದು ಒಳ್ಳೆ ಬೆನಿಫಿಟ್, ಹಾಟ್ ಪಿಂಕ್ ಸೇಲ್ ಅಂದರೆ ಆಫರ್ಸ್ ಎಲ್ಲ ಚೆನ್ನಾಗೆ ಕೊಡ್ತಾರಲ್ವ. ಅದೇ ಟೈಮಲ್ಲಿ ನಾವು ಏನೇನು ಬೇಕೋ ನಮ್ಗೆ ಇಷ್ಟ ಬಂದಿರೋ ಕಾಸ್ಮೆಟಿಕ್ಸ್ ಐಟಮ್ಸ್ ಎಲ್ಲ ನಾವು ಆರ್ಡರ್ ಮಾಡ್ಕೊಳ್ಬೋದು ಇದೇ ಟೈಮಲ್ಲಿ. ಏನ್ರಿ ಮೇಡಮ್, ನಾನು ಯೂಸ್ ಮಾಡೋದೇ ತರಿಸ್ಕೊಂಡಿದ್ದೀನಿ, ಏನು ಅನ್ವಾಂಟೆಡ್ ಇಲ್ಲ. ಟೋಟ್ ಬ್ಯಾಗ್ ಇದು ಆಕ್ಚುಲಿ ನನಗೆ ಗಿಫ್ಟ್ ಬಂದಿದೆ, ಅಂದ್ರೆ ಇಷ್ಟು ತಗೊಂಡಿರೋದಕ್ಕೆ ಇದಳು ಮಿನಿಮಲಿಸ್ಟ್ ಇಂದ ಐಟಮ್ಸ್ ಆರ್ಡರ್ ಮಾಡಿರೋದು, ಪ್ರಾಡಕ್ಟ್ ಸ್ಕಿನ್ ಪ್ರಾಡಕ್ಟ್ಸ್. ಸೊ ಅದರಿಂದ ಬ್ಯಾಗ್ ಕೂಡ ಫ್ರೀ ಬಂದಿದೆ. ಅವಳು ಇದು ಮೆಟೀರಿಯಲ್ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂದಿದೆ ಗೈಸ್. ಮೆಟೀರಿಯಲ್ ಅವಳು ಬೇರೆ ತರ ಅನ್ಕೊಂಡಿದ್ಲು. ಇದು ಆಮೇಲೆ ತೋರಿಸ್ತೀನಿ. ಏನೇನು ತಗೊಂಡಿದ್ದೀರಾ ತೋರಿಸಿ ಮೇಡಮ್. ನಾನು ಆಕ್ಚುಲಿ ಡೇ ಮತ್ತೆ ನೈಟ್ ಸೆರಮ್ ಯೂಸ್ ಮಾಡ್ತೀನಿ. ಒಂದು ವಿಟಮಿನ್ ಸಿ ಮತ್ತೆ ಒಂದು ನಯಾಸಿನಮೈಡ್. ನಾನು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಆ 2 ಸೆರಮ್ ಖಾಲಿ ಆಗಿತ್ತು, ಅದು ತರಿಸ್ಕೊಂಡೆ. ಆಮೇಲೆ ಯಾವುದೋ ಹೊಸದು ಇನ್ನೊಂದು ಏನಕ್ಕೋ ಹಾಕಿದಕ್ಕೆ ಬಂತು, ಅದನ್ನು ತರಿಸ್ಕೊಂಡಿದ್ದೀನಿ. ಏನಿದು? ಅಲ್ಲಿ 2 ಒಂದು ಫೇಸ್ ಸೆರಮ್ ಮತ್ತೆ ಒಂದು ನಯಾಸಿನಮೈಡ್ ವಿಟಮಿನ್ ಸಿ ಇದು ಫೇಸ್ ಸಿರಮ್ ತರಿಸಿದಾಳೆ. ಎಲ್ಲ ಫೇಸ್ ಸಿರಮೇ ಗೈಸ್. ನಾನು ಯೂಸ್ ಎರಡು ತಗೋಬೇಕು ಅಂತ ಆಮೇಲೆ ಇಟ್ಟಿದ್ದೀನಿ, ತಗೋಬೇಕು. ಒಂದು ಸ್ವಿಸ್ ಬ್ಯೂಟಿಯಿಂದ ಲಿಪ್ಸ್ಟಿಕ್ ಮತ್ತೆ ಲೈನರ್ ಖಾಲಿ ಆಗ್ಬಿಟ್ಟಿತ್ತು, ನಾನು ಇದೇ ಯೂಸ್ ಮಾಡೋದು. ಇದೊಂದು ತರಿಸ್ಕೊಂಡೆ. ಆಮೇಲೆ ಮೇನ್ ಆಗಿ ನನಗೆ ಒಂದು ವುಡನ್ ಕೂಂಬ್ ಇದೆ ಮನೇಲಿ. ಅದು ಸ್ವಲ್ಪ ಯಾಕೋ ಸರಿ ಅನಿಸ್ತಾ ಇರ್ಲಿಲ್ಲ, ಇನ್ನೊಂದು ತರಿಸ್ಕೊಂಡೆ. ಈ ತರ ಇದೆ. ತಲೆ ಬಚ್ಕಳ್ಳು ಪೌಡ್ರಾಕಳು. ಆಮೇಲೆ ಇಷ್ಟು ತಗೊಂಡಿರೋದಿಕ್ಕೆ ಈ ಬ್ಯಾಗು ಫ್ರೀ ಕೊಟ್ಟಿದ್ದಾರೆ. ಏನು ಗೊತ್ತಾ, ಇಟ್ ಹ್ಯಾಸ್ ಅ ಜಿಪ್ ಆಲ್ಸೋ ಬ್ರೋ. ನೀನು ಇದನ್ ಮೆಟೀರಿಯಲ್ ಯಾವ ತರ ಬರುತ್ತೆ, ಜೂಟ್ ತರ ಬರುತ್ತೆ ಅನ್ಕೊಂಡಿದ್ದೆ. ನಾನು ಯಾವ ತರ ಅನ್ಕೊಂಡಿದ್ದೆ ಗೊತ್ತಾ, ಈ ನಾರ್ಮಲ್ ಒಂಥರ ಏನಂತಾರೆ, ಇಷ್ಟು ಕ್ವಾಲಿಟಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಚೆನ್ನಾಗಿದೆ. ಈ ತರ ಇರ್ಬೇಕು ಗೈಸ್ ಬ್ಯಾಗು, ಅವಾಗ ಏನು ಕಿತ್ತೋಗಲ್ಲ ಬೇಗ. ಆಕ್ಚುಲಿ ಇನ್ನೊಂದು ಗಿಫ್ಟ್ ಇದೆ ಇಷ್ಟು ತಗೊಂಡಿರೋದಿಕ್ಕೆ, ಅದು ಥರ್ಸ್ಡೇ ಗೈಸ್. ಇದೆಲ್ಲ ಮೇಡಮ್ ಅವರು ಬರ್ತ್ಡೇ ಪ್ರಾಡಕ್ಟ್ಸ್ ಇದೆಲ್ಲ. ಇಲ್ಲ, ಯೂಶಲಿ ಯೂಸ್ ಮಾಡ್ತೀಯಾ. ಹಾಗೆ ಈಗ ಹಾಟ್ ಪಿಂಕ್ ಸೇಲ್ ಬಿಟ್ಟಿದಾರಲ್ಲ ನೈಕಾಲಿ, ಅದರಿಂದ ಬಿಟ್ಟಿತ್ತು, ಅದಕ್ಕೆ ಕ್ಯೂಟ್ ಆಗಿದೆ. ಸೋ ಗುಡ್. ನೋಡಿದ್ರಲ್ಲ, ಖುಷಿನಾ? ನಾವಿವಾಗ ಏರ್ಟೆಲ್ ಆಫೀಸ್ಗೆ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ. ಹಾಗಾಗಿ ಈಗ ರೆಡಿ ಆಗಿ ಸ್ವಲ್ಪ ಟೀ ಮಾಡಬೇಕು ಅಂತ ಅನ್ಕೊಂಡೆ. ನಮ್ಮ ಮಮ್ಮಿಗೆ, ನನಗೆ, ನನ್ನ ತಂಗಿಗೆ. ಸೊ ನಮ್ಮ ಪ್ರೀವಿಯಸ್ ವ್ಲಾಗ್ ಯಾರೋ ನೋಡ್ಬಿಟ್ಟು ಕಾಲ್ ಮಾಡಿದ್ದಾರೆ. ಯಾರು? ಇಲ್ಲೋಡಿ ಗೈಸ್,
ಓ, ಯಾರದು ಮೋಟುನಾ ಯಾರು? ಮೋಟು ಮೋಟು. ಓ, ಓಕೆ ಓಕೆ. ಈಗ ಅಲ್ಲಿ ಹೋಗ್ಬಿಟ್ಟು ಏನು ಅದು ಆ್ಯಕ್ಚುಲಿ ನಮ್ಮದು ಸ್ವಲ್ಪ ಸಿಮ್ದು ಏನೋ ಪ್ರಾಬ್ಲಮ್ ಆಗಿದೆ ಗೈಸ್, ಹಾಗಾಗಿ ನಾವು ಏರ್ಟೆಲ್ ಆಫೀಸ್ಗೆ ಹೋಗಬೇಕು. ಈಗ ಅಲ್ಲಿ ಹೋಗ್ಬಿಟ್ಟು ಇವ್ರಿಗೆ ಟೀ ಕೊಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನು ಸಮಾಚಾರ ಹೇಳು. ನೀವು ಒಂದ್ ಕ್ವಶನ್ ಕೇಳಿದ್ರಿ ಗೊತ್ತಾ? 2021 ಅಲ್ಲಿ ನಾನು ಫಸ್ಟ್ ಟ್ರೆಕ್ಕಿಂಗ್ ಹೋಗಿದ್ ಪ್ಲೇಸ್ ಯಾವ್ದು ಅಂತ. ಹಾಂ, ಎಲ್ಲರಿಗೂ ಮುಂಚೆ ಆನ್ಸರ್ ಮಾಡಿದ್ ನಾನೇ, ದೂದ್ ಸಾಗರ್ ಅಂತ. ಹೌದಾ? ಹೌದು. ನಮ್ಮ ಯಜಮಾನ್ರು ನೋಡಮ್ಮ ಮುಳ್ಳಯ್ಯನಗಿರಿ ಬೆಟ್ಟ ಅಂತೆ, ನಾನು ಯಾವತ್ತೂ ಅಲ್ಲಿಗೆ ಹೋಗೇ ಇಲ್ಲ. ಮುಳ್ಳಯ್ಯನಗಿರಿ ಬೆಟ್ಟ ಟ್ರೆಕ್ಕಿಂಗ್ ಪ್ಲೇಸ್ ಅಲ್ಲ. ಅವ್ರು ಪಾಪ ಸುಮ್ಮನೆ ಜೋಕ್ಸ್ ಹಂಗೆ ಅಂದಿದಾರೆ ನೋಡು. ಯಾಕೆ ಅಂದ್ರೆ ಪೂಜೆಗ್ ಮೀಟ್ ಮಾಡಕ್ ಮುಂಚೆ ನಾನೇ ಮೀಟ್ ಆಗ್ಬೇಕಾಗಿತ್ತು ದೂದ್ ಸಾಗರ್ ಅಲ್ಲಿ ನಿಮ್ನ. ಹೌದಾ? ಅದಕ್ಕೆ ನನ್ಗೆ ಗೊತ್ತು. ಹಾ, ಗೊತ್ತಾಯ್ತು. ಹೇಗಿತ್ತು ವ್ಲಾಗ್? ಸೂಪರ್ ಥ್ಯಾಂಕ್ ಯು ಎಂಟರ್ಟೈನಿಂಗ್. ಥ್ಯಾಂಕ್ ಯು. ಬಾಯ್. ಪಿಜ್ಜಾ ತಿನ್ನೋಕೆ ಬಂದ್ವಿ. ಪೂಜಾ ಮನೋಜ್ ಅವರು ಯಾವ್ದು ತಗೊಂತಾರೆ? ಯಾವ್ದು ಆರ್ಡರ್ ಮಾಡ್ತಾ ಇದ್ದೀರಾ? ಇವತ್ತು ವೆಜ್ ಗೈಸ್, ಇವತ್ತು ಮಂಡೇ ಅಲ್ವಾ, ವೆಜ್, ನೋ ನಾನ್ ವೆಜ್. ಪೂಜಾ ತಗೋತಾ ಇದ್ದಾಳೆ. ನಿಮ್ಮ ಪಿಜ್ಜಾ ಇಷ್ಟ ಇಲ್ವಾ? ಅದೆಲ್ಲ ಜಾಸ್ತಿ ಮತ್ತೇನಕ್ಕೆ ಬಂದ್ವಿ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಬಾಡಿ ಗಾರ್ಡ್ ಅಂತೆ ಗೈಸ್. ಇಲ್ಲ, ತುಂಬಾ ದಿನ ಆಗಿತ್ತು ಪಿಜ್ಜಾ ತಿಂದು, ಹಾಗಾಗಿ ಬಂದ್ವಿ. ಇವತ್ತು ಮಂಡ್ಯ ಇರೋದ್ರಿಂದ ವೆಜ್, ನಾನ್ ವೆಜ್ ಇಲ್ಲ ಅಷ್ಟೇ. ಈಗ ತಿಂದು ಬೇರೆ ಕೆಲಸ ಇದೆ. ಬನ್ನಿ, ಬರ್ಬೇಕು ಗೈಸ್. ಯಮ್ಮಿ ಏನಿದು? ತಂದೂರಿ ಇಂಡಿ ತಂದೂರಿ ಅನ್ಸುತ್ತೆ. ಪನ್ನೀರು, ಅದು ಕೋಕ್ ಅಲ್ಲ, ಇದು ಕೋಲ್ಡ್ ಕಾಫಿ. ನೋಡ್ರಿ ಡಿಫ್ರೆಂಟ್. ನಮ್ಗೆ ಕೋಲ್ಡ್ ಕಾಫಿ ಟೇಸ್ಟ್ ಮಾಡ್ಲಾ? ಫೇವ್ರೆಟ್ ಕಾಫಿ. ನೆನ್ನೆ ತಾನೇ ಯಾರು ಹೂಕೋಸ್ಮೆ ಬೆಟರ್ ಅಲ್ಲಿ ಟೀ ಅಂತ ಹೇಳ್ಬಿಟ್ಟು ಇವಾಗ ಫೇವ್ರೆಟ್ ಕಾಫಿ ಅಂತ. ಇದನ್ನೇ ಅರ್ಥ ಮಾಡ್ಕೊಳ್ಳಿ ಗೈಸ್. ಮಸಾಲಾಗಿದೆ, ಮಸ್ತಾಗಿದೆ. ಓಕೆ, ತಿನ್ನುವ ಸಮಯ, ಬನ್ನಿ ಗೈಸ್. ನಾನು ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ಇವ್ರು ನಗ್ತಾರೆ, ಏನಕ್ಕಂತ ಗೊತ್ತಿಲ್ಲ. ಏನ್ ಹೇಳಿದ್ರು? ಇಲ್ಲಿ ಸಾಸ್ ಇತ್ತು, ಹಿಂಗ್ ಅಂಗಡಿ ಅದಕ್ಕೆ ನಗ್ತವ್ರೆ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಹಿಂಗ್ ಹೇಳಿದ ಎಕ್ಸ್ಪ್ರೆಷನ್ ಕೊಡ್ಬಿಟ್ಟ ಹೇಳಿದ್ನ ಏನ್ರಿ ಗೈಸ್. ಸಿಕ್ಬಿಡ್ಕೊಂಡ್ ಹೋಗ್ತಾ ಇದೀವಿ. ಪಾಪ ಅವಳಿಗೆ ಆಗ್ತಾ ಇಲ್ಲ ಎಲ್ಲಿ ಅಂತ. ನಾವು ಕೋರ್ಟ್ ಮಾಡಿಸ್ಕೋಬೇಕು ಗೈಸ್, ವರ್ಕ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈಗ ಅವಳಿಗೆ ನೋಡ್ಬಿಟ್ಟು ಚೆಕ್ ಮಾಡಿಸಿ ಎಲ್ಲಿ ಅಂತ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ನಾನು ವರ್ಕ್ ಮಾಡ್ತಾ ಇದ್ದೀನಿ, ಹಾಗೆ ಇಲ್ಲಿ ನಮ್ಮ ಮಮ್ಮಿ ಬೋಂಡ ಮಾಡ್ಕೊಂಬಂದಿದ್ದಾರೆ. ಮಧ್ಯಾಹ್ನ ಊಟ ಮಾಡಿಲ್ಲ, ಯಾಕಂದರೆ ಪಿಜ್ಜಾ ಜಾಸ್ತಿ ಆಗಿತ್ತು, ಅದಕ್ಕೆ ಊಟ ಮಾಡಿಲ್ಲ. ಹಂಗೂ ಕೇಳ್ಕೊಂಡು ಏನು ತಿಂತೀರಾ, ಏನು ತಿನ್ನಲ್ವಾ, ಊಟ ಮಾಡಲ್ವಾ ಅಂತ ಕೇಳ್ತಾನೆ ಇದ್ರು. ನಾವಿಲ್ಲ ಅಂತ ಹೇಳ್ಬಿಟ್ಟು ಈಗ ಪಾಪ ಅವರೇ ಬೋಂಡ ಮಾಡಿಕೊಟ್ಟಿದ್ದಾರೆ. ಬೋಂಡ ಮತ್ತು ಟೀ ಒಳ್ಳೆ ಕಾಂಬಿನೇಷನ್. ಕೆಲಸ ಮಾಡ್ತಾ ಇದ್ದೀನಿ ಗೈಸ್. ಇನ್ನು ಸ್ವಲ್ಪ ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಮಾಡಿಲ್ಲ, ಬೇರೆ ವ್ಲಾಗ್ದು ಎಡಿಟ್ ಮಾಡಿ ಅದಕ್ಕೆ ಒಂದು ಅರೌಂಡ್ ಏನಿಲ್ಲ ಅಂದರೂ ಒಂದು ಹಾಫ್ ಆನ್ ಅವರ್ ಆದರೂ ಹಿಡಿಯುತ್ತೆ. ಈಗ ನಾನು ಮಾಡ್ಕೊಂಡಿರೋ ಒಂದು ಬ್ಲಾಗ್ ಅದು ಆಲ್ರೆಡಿ ಅರ್ಧ ಎಡಿಟ್ ಆಗಿದೆ, ಇನ್ನು ಎಡಿಟ್ ಮಾಡೋದಕ್ಕೆ ಹಾಫ್ ಆನ್ ಅವರ್ ಬೇಕು. ಮೇನ್ ಏನಂದರೆ ಎಡಿಟಿಂಗಿಗೆ ತುಂಬ ಟೈಮ್ ತೊಗೊಳುತ್ತೆ. ರ್ಯಾಂಡಮಾಗಿ ಜಸ್ಟ್ ಹಂಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಲ್ವಾ, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರಬೇಕು. ಸೊ ಹಾಗಾಗಿ
ಅದೊಂದು ಕೆಲಸ ಪೆಂಡಿಂಗ್ ಇದೆ. ನಾನೇನು ಕೆಲಸ ಮಾಡ್ತಾಯಿದ್ದೀನಿ ಅಂತೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಅಷ್ಟೇ. ಈಗ ಒಂದು ಸಣ್ಣ ಬ್ರೇಕ್ ತಗೊಂಡು ಎಡಿಟಿಂಗ್ ಮಾಡ್ತೀನಿ. ಪೂಜಾ ಮೇಡಮ್ ಅವರು ಇನ್ನೊಂದು ರೂಮಲ್ಲಿ ಕೆಲಸ ಮಾಡ್ತಿದ್ದಾಳೆ, ನಾನು ನನ್ನ ರೂಮಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ನೆಕ್ಸ್ಟ್ ಬರೋ ವ್ಲಾಗ್ಸ್ ಏನಿದ್ರು ಸ್ವಲ್ಪ ನಮ್ಮ ಕಸಿನ್ಸ್ ಅವ್ರ ಜೊತೆ ಎಲ್ಲ ಮೀಟಪ್ ಮಾಡಿ ಅವ್ರ ಜೊತೆ ಒಂದು ಕಾಂಟೆಂಟ್ನ ಪ್ಲ್ಯಾನ್ ಮಾಡೋಣ, ಮೀಟಿಂಗ್ ಥರ ಮಾಡಿ. ಸೊ ಅದನ್ನು ವ್ಲಾಗ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಾದಮೇಲೆ ನಿಮ್ಮ ಮುಂದೆ ಆ ವ್ಲಾಗ್ ಬರುತ್ತೆ. ಏನ್ರಿ ಕದ್ದು ಮುಚ್ಚಿ ಹಿಂಗೆ ಬರ್ತಿರಲ್ಲ, ನಾಚಿಕೆ ಅನ್ನೋದಿಲ್ವಾ ನಿಮಗೆ? ನೋಡಿ ಗೈಸ್, ಓಡೋಗ್ತಾ ಇರೋದು ಬಂದ್ಬಿಟ್ಟು. ಅವಳು ಬೇರೆ ಪ್ರಾಜೆಕ್ಟ್ ಮಾಡ್ತಿದ್ದಾಳೆ, ನಾನು ಬೇರೆ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ. ತಲೆ ಕೆಟ್ಟೋಗ್ತಾ ಇದೆ. ಅದೇ ಈಗ ನಮ್ಮ ಕಸಿನ್ಸ್ ಅವ್ರ ಜೊತೆ ಒಂದು ಮೀಟಿಂಗ್ ಇದೆ ಗೈಸ್ ನೆಕ್ಸ್ಟ್ ವೀಕ್, ಇಲ್ಲ ಆದರೆ ಈ ವೀಕಲ್ಲೇ ಮಾಡಿ ನಾನು ವ್ಲಾಗ್ನ ಮಾಡಬೇಕು. ಈ ಕಡೆ ಕೆಲಸನೂ ಮಾಡಿಕೊಂಡು ಕಾಂಟೆಂಟ್ ಕ್ರಿಯೇಷನ್ನು ಮಾಡಿಕೊಂಡು ಇದ್ದೀನಿ. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ತುಂಬ ಸ್ಲೋ ಇದೆ ನನ್ನ ವ್ಲಾಗ್ಸ್ಗೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಾನು ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ವ್ಲಾಗ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ, ಸಿಗ್ತೀನಿ ಆಮೇಲೆ.